ಎಲ್ಲ ಚೆಂಡು ನೀನೇನಕ್ಲ ಬರಕ್ ಹೋದ ಇಲ್ಲಿ ಪಂಚಾಯತಿ ತವ ನಿಂಗೆಲ್ಲ ಕೆಲ್ಸ. ಆಂಟಿ, ನಮ್ಮಮ್ಮ ಅನ್ನಕ್ಕಿಟ್ಟಿದೀನಿ, ವಿಶಲ್ ಆದ್ಮೇಲೆ ಗ್ಯಾಸ್ ಆಫ್ ಮಾಡು ಅಂತ ಹೇಳೋಗಿದ್ರು. ಆ ವಿಶಲ್ಲು ಅವಾಗಿಂದ ಆಗ್ತಾನೆ ಇದೆ, ಒಂದ್ರ ಮೇಲೆ ಒಂದು ನಿಲ್ತಾನೆ ಇಲ್ಲ. ಅದನ್ನ ಹೇಳೋಣ ಅಂತ ಬಂದಿದ್ದೆ ಅಮ್ಮನ ಹತ್ರ. ಅಯ್ಯೋ ಹಾಳಾದವನೇ, ಇಷ್ಟೊತ್ತಿನ ದನ್ನ ಆಗಿರುತ್ತಿಲ್ಲ, ಅದು ಬೂದಿ ಆಗೋಗಿರುತ್ತೆ. ಕುಕ್ಕರ್ ಏನಾದ್ರೂ ಬಸ್ಟ್ ಆಗೋಗಿರುತ್ತೆ. ಆಫ್ ಮಾಡಿ ಹೋಗ್ಲಾ ಬೇಗ ಓಡಿ. ಅಯ್ಯೋ ಹಂಗ, ಇವತ್ ನನ್ ಕತೆ ಮುಗೀತು. ಅಯ್ಯೋ ನಮ್ಮಮ್ಮ ಬರೋಷ್ಟ್ರಿ ಎಲ್ಲ ತೊಳೆದಿಡ್ಬಿಡ್ಬೇಕು. ಸರಿ ಕಣಂಟಿ, ನಾನು ಬರ್ತೀನಿ. ಅವಳಿಗೆ ಗೊತ್ತಾದ್ರೆ ನನಗೆ ಸಾಯಿಸೇ ಬಿಡ್ತಾಳೆ. ಮೊದ್ಲು ಹೋಗಿ ಆಫ್ ಮಾಡೋಗು, ಇಲ್ಲ ಗ್ಯಾಸ್ ಬಸ್ಟ್ ಅನ್ನೋದು. ಹೋಗು ಬೇಗ ಓಡಿ. ಅಯ್ಯೋ ಸರಿ ಕಣಂಟಿ, ಆಯ್ತು. ಮತ್ತೆ ನಮ್ಮ ಅಮ್ಮಂಗೆ ಹೇಳ್ಬಿಡ್ಬಿಡಿ ಆಯ್ತಾ? ಹೂ ಕಣ್, ಗೊತ್ತು, ಹೋಗ್ಲಾ ಹೇಳಲ್ಲ, ಬೇಗ ಹೋಗಿ ಆಫ್ ಮಾಡು. ಏನ್ ಮಕ್ಳ ಏನ ಮನೆ ಹಾಳು ಮಾಡಿಕ್ತಾರೆ, ಒಂದ್ ಸ್ವಲ್ಪನೂ ಜ್ಞಾನ ಇಲ್ದ ಹೋಗ್ಬಿಟ್ಟವೆ. ಈ ಚೆಂಡು ಅಂತನೂ ಹುಟ್ಟು ಪೋಲಿ ಬಿದ್ದವನಪ್ಪ. ನಾವೇ ಒಂದ್ ಹೇಳಿದ್ರೆ ಅವರೇ ಒಂದ್ ತಿಳ್ಕೊಂಡು ಬರೇ ಫೋನಲ್ಲಿ ಮುಳುಗಿರ್ತಾನೆ. ಏನಾಗೈತೆ ಏನ ಬಿಡು, ಏನೋ ಆಗಿರಲ್ಲ ಅನ್ಸುತ್ತೆ ಸದ್ಯಕ್ಕೆ. ಗೌಡ್ರೆ, ನನಗೆ ಬೇರೆ ಬೇರೆ ಕೆಲಸ ಐತೆ, ಆಫೀಸ್ ಕಡೆ ಎಲ್ಲ ಹೋಗಿ ಬರಬೇಕು. ಅದೇನಂತ ಹೇಳಿ ಬೇಗ ಮುಗಿಸ್ಬಿಡ್ರಿ. ಹಾಂ ಗೊತ್ತು, ಎಲ್ಲರೂ ಕೆಲಸ ಇರೋವ್ರೆ. ಸ್ವಲ್ಪ ತಡ್ಕೋಬೇಕಪ್ಪ. ಊರಿನ ವಿಚಾರ ಅಂತ ಬಂದರೆ ದಿನ ಮನೆದೇ ನೋಡ್ತೀಯ ತಾನೆ. ಒಂದಿನಾದ್ರೂ ಊರ ಕಡೆ ಗಮನ ಕೊಡು. ಊರಲ್ಲಿ ಏನಾಗ್ತಿದೆ ಸಮಸ್ಯೆ ಅಂತ ಸ್ವಲ್ಪ ತಿಳ್ಕೊಳ್ಳೋದು ನೋಡು. ನೀನು ನಮ್ಮ ವಯಸ್ಸಿಗೆ ಬಂದಾಗ ಇಲ್ಲಿ ಬಂದು ಸಮಸ್ಯೆ ಎಲ್ಲ ಬಗೆಹರಿಸ್ಬೇಕಾಗುತ್ತೆ. ಸುಮ್ಮನೆ ಹಿಂಗೆ ಕೇಳಿಸ್ಕೊ ಒಂದು 5 ನಿಮಿಷ. ಅಯ್ಯೋ ಗೌಡ್ರೆ, ನಂಗೂ ಸ್ವಲ್ಪ ಕೆರೆತ ಹೋಗಂಗ ಆಗ್ತೈತೆ. ಅದೇನಂತ ಹೇಳ್ ಮುಗಿಸಿ ಬೇಗ, ನಾನು ಓಡ್ಬೇಕು. ಸರಿ ತಡ್ಕೊಳಪ್ಪ, 1 ನಿಮಿಷ ಮುಗಿಸ್ತಾರೆ. ಹೇಳ್ಬೇಡಿ ಗೌಡ್ರಿ, ಅದೇನತ್ತವ. ಏನಿಲ್ಲ ಅಂಥದ್ದು ದೊಡ್ಡ ವಿಚಾರ ಏನಲ್ಲ. ಊರಲ್ಲಿ ತುಂಬಾ ಸಮಸ್ಯೆಗಳಾಗ್ತಿದೆ. ಅದಕ್ಕೆ ಒಂದು ಪರಿಹಾರ ಮಾಡ್ಬೇಕಂತ ಇದ್ದೀನಿ. ದೇವ್ರಿಗೆ ಕೇಳೋಣ ಅಂತ. ಅದೇನಂತ ದೇವ್ರಿಗೆ ಅಪ್ಪನೆ ಕೊಟ್ಟಂಗೆ ಊರಲ್ಲಿ ನಡ್ಕೋಬೇಕು. ಹ್ಞೂ ಕಣ್ ಗೌಡ್ರೆ, ನಾನು ಅವತ್ತಿಂದ ಅದೇ ಹೇಳ್ತಿದ್ದೆ. ಮೊದಲು ಶಾಂತಿ ಗೀತಿ ಮಾಡ್ಸೋಣ, ದೇವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಳ್ಳೋಣ ಅಂತ. ಇವಾಗ ಬಂತು ನೋಡಿ. ನಾನು ಇದನ್ನು ಯಾವಾಗಲೂ ಹೇಳಿದ್ದೆ. ಮಳೆ ಬೀಳೆ ಎಲ್ಲ ಏನಾಗ ಬರ್ತಿಲ್ಲ, ಎಲ್ಲ ಪರಿಹಾರ ಕೇಳ್ಕೋಬೇಕು ದೇವ್ರ ಮುಂದೆ, ದೇವ್ರಿಗೆ ಕೂರಿಸಿ. ಮತ್ತಿನ್ನೇನಕ್ಕೆ ತಡ ಮಾಡೋಣ, ನಡೀರಿ ದೇವ್ರಿಗೆ ಅದೇನೆ ಅಂತ ಪರಿಹಾರ ಅಂತ ಕೇಳ್ಕೊಂಬರೋಣ. ಎಲ್ರಿಗೂ ಒಪ್ಪಿಗೆ ಐತೆ ಅಂದ್ರಪ್ಪ ಹೇಳಿ. ಇದ್ರಲ್ಲಿ ಏನು ಒಪ್ಪಿಗೆ ಗಿಪ್ಕೆ, ಊರಿನ ವಿಚಾರ ಅಂದ್ರೆ ಒಪ್ಕೊಳ್ಳೇಬೇಕು. ಇದಕ್ಕೇನಕ್ಕೆಲ್ಲ ಏನ್ ಕೇಳ್ತೀರಾ ಗೌಡ್ರೆ? ನಡ್ರಿ ಹೋಗಿ ಕೇಳೋಣ ನಡ್ರಿ. ಎಲ್ರಿಗೂ ಒಪ್ಕೆನೆಯ. ಊರಿನ ವಿಚಾರ ಅಂದ್ರೆ ಒಳ್ಳೇದಾಗುತ್ತೆ ಅಂದ್ರೆ ಯಾರು ಬೇಡ ಅಂತಾರೆ. ನಡ್ರಿ ಹೋಗಿ ಕೇಳುವ. ಸರಿ ನಡ್ರಿ ಎಲ್ರು ದೇವಸ್ಥಾನದ ಹತ್ರ. ನನಗೆ ಹುಡ್ಕೊಂಡ್ ಬರಕ್ಕೆ ಇಷ್ಟೊಂದು ದಿನ ಆಯ್ತು ಅಂದ್ರು ನಿಮ್ಗೆ. ಅಯ್ಯೋ, ಗೀತಕ್ಕನ ಮೈ ಮೇಲೆ ದೇವ್ರು ಬಂತು ಅನ್ಸುತ್ತೆ. ಇಟ್ಕೊಳ್ರಿ ಗಂಗಮ್ಮ ಅವ್ರೆ, ಇಟ್ಕೊಳ್ರಿ ನಿಮ್ ಸೊಸೆನ ಸ್ವಲ್ಪ. ಅವಳಿಗೆಲ್ಲಿಗೆ ಬರುತ್ತೆ, ಎಲ್ಲ ನಾಟಕ, ಸುಮ್ನಿರು. ನನ್ನನ್ನೇ ಸುಳ್ಳು ಅಂತಿರ್ಲಿ ನೀನು. ಗಂಗಮ್ಮ ಅವ್ರೆ, ಹಂಗೆಲ್ಲ ಮಾತಾಡ್ಬೇಡಿ. ಮೊದ್ಲು ತಾಯ್ತವ ಕ್ಷಮೆ ಕೇಳಿ. ನಿಜವಾಗ್ಲೂ ದೇವ್ರು ಬಂದ್ಬಿಟ್ಟೈತ. ಹೆಂಗೆ ಇವಳ ಮೇಲೆ ಹಿಂಗ್ ಮಾಡ್ಕೊಂಡಾಳೆ ಮಕ್ಕವ. ಏನ ಯಾಗ್ಬೇಕು. ತಪ್ಪಾಯ್ತು ಕಣವ, ತಪ್ಪಾಯ್ತು, ಕ್ಷಮಿಸ್ಬಿಡು. ಎಲ್ರಿಗೂ ಕಷ್ಟ ಬಂದಾಗ ಮಾತ್ರ ನಾನು ನೆನಪಾಗ್ತೀನಿ. ಕಷ್ಟದಲ್ಲಿ ಮಾತ್ರ ನಾನು ಬೇಕು ನಿಮ್ಗೆ. ಇಲ್ಲಾಂದ್ರೆ ಒಂದಿನ ಏನಾದ್ರು ಮಾಡಿ ಎಡೆ ಹಾಕ್ತೀರಾ ನೀವು ನನ್ನ. ಈ ಊರಿಗೆ ದಿಗ್ಬಂಧನ ಆಗಿದೆ. ನಾನಂತೂ ಏನ್ ಮಾಡಕ್ಕಾಗಲ್ಲ. ನೀವೇನಾದ್ರೂ ಮಾಡ್ಕೊಡಿ, ನನ್ನಂತೂ ಕರಿಬೇಡಿ. ಅಯ್ಯೋ, ಹಾಗೆ ಹೇಳ್ಬೇಡವ್ವ ತಾನಿ. ಊರಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿ ನಿಮಗೆ ಏನು ಬೇಕಾದ್ ಮಾಡ್ಕೊಡ್ತೀವಿ. ಹಾಗಂತೂ ಹೇಳ್ಬೇಡವ್ವ. ಅದು ಏನು ಕಷ್ಟ ಬಂದೈತೋ ಏನೋ ಊರಿಗೆ ಹಿಂಗೆಲ್ಲ ಆಗ್ತೈತೆ. ಎಲ್ಲ ನಿಂಗೆ ಗೊತ್ತಲ್ಲವ್ವ. ನಿನ್ನ ಕಣ್ಣಿಗೆ ಕಾಣ್ದದ್ದು ಏನೈತೆ ಅದು ಏನಂತ ಸ್ವಲ್ಪ ಹೇಳವ್ವ. ಅದು ಹೇಗೆ ಬೇಕು ನಿನಗೆ ಮಾಡಾಕ್ತೀವಿ. ಗುಡಿ ಬಾಗ್ಲು ತೆಗ್ದು ಪೂಜೆ ಮಾಡಿ ಎಷ್ಟು ದಿನ ಆಯ್ತು ಊರಿಂದು. ಹೇ ಗೌಡ, ಊರಿನ ಗೌಡ ನೀನು. ನಿನಗೆ ಏನಾಗ್ತೈತೆ ಊರಲ್ಲಂತ ಗೊತ್ತಿಲ್ವಲ್ಲ ನಿಂಗೆ. ವಾ ತಾಯಿ, ನಾನು ಅಲ್ಲಿ ಇಲ್ಲಿ ಮೀಟಿಂಗ್ ಅಂತ ಊರಲ್ಲಿಲ್ಲ ಕಣವ. ನಂಗೇನೋ ಗೊತ್ತಿಲ್ಲ. ಇವಾಗ ಒಂದು 4 ದಿನದಿಂದ ಬಂದೆ. ಆಗೆಲ್ರೂ ಹೇಳ್ದಾಗ ಗೊತ್ತಾಯ್ತು ಕಣವ. ಕ್ಷಮಿಸ್ಬಿಡವ. ಇನ್ನೊಂದು ದಿನ ಈ ತಪ್ಪಾಗ್ದಾಗ ನೋಡ್ಕೋತೀನಿ. ಇವಾಗ ಅದು ಏನು ಪರಿಹಾರ ಅಂತ ಕೊಡವ, ಅದು ಬಾಗ್ ಮಾಡಾಕ್ತೀವಿ. ಇವಳು ನಾಟಕ ಮಾಡ್ತಾವಳ ಹೆಂಗೆ ಏನಂತ ಒಂದು ಗೊತ್ತಾಗ್ತಿಲ್ವಲ್ಲ. ಸುಮ್ನಿರು. ದೇವ್ರ ವಿಷಯದಲ್ಲಿ ಏನಾದ್ರು ಮಾಡ್ಕೊಳ್ಳಿ, ನಮ್ಗೇನಾಗ್ಬೇಕು. ಸುಮ್ನಿರು. ದೇವ್ರ ವಿಷಯದಲ್ಲಿ ನಾನು ಏನು ತಲೆ ಹಾಕಕ್ ಹೋಗ್ಬೇಡ ನೀನು. ಅವಳಿಗಿಂತ ನಾನೇನ್ ಕಮ್ಮಿನ. ಈಗ ಮಾಡ್ತೀನಿ ತಡಿ. ನನ್ ಗುಡಿಗುರುವ ಒಂದು ಉದ್ಗಟ್ಟಿ ಕರ್ಪೂರ ಅನ್ನೋದು ಬೆಳಗಿಲ್ಲ ಇವರು. ಈಗ ಮಾತ್ರ ಹುಡ್ಕೊಂಡ್ ಬಂದಿದ್ದಾರೆ. ಓ, ದೊಡ್ಡಮ್ಮನ ಮೈ ಮೇಲೆ ಬಂದ್ಲು ಅನ್ಸುತ್ತೆ ಪದ್ಬಕ್ಕನ ಮೇಲೆ. ಗೌಡ್ರೆ, ಮುಂದೆ ಹೋಗಿ ಅದು ಏನಂತ ಕೇಳಿ ಪರಿಹಾರ ಕೇಳೋಗಿ. ನನಗೆ ಭಯ ಕುತ್ಕೊಂಡ್ಲ ಸೀನಾ. ಅದು ಏನಂತ ನೀನೇ ಹೋಗಿ ಕೇಳೋಗ್ಲ ಒಂದು ಸ್ವಲ್ಪ ಮುಂದೆ ಹೋಗಿ. ಅಯ್ಯೋ ಗೌಡ್ರೆ, ಒಂದಿನ ಪೂಜೆ ಮಾಡಿಲ್ಲ, ಏನು ಮಾಡಿಲ್ಲ ನಾನು. ಈಗ ಹೋದ್ರೆ ಜಾಡ್ಸು ಎದೆಗೆ ಹೊಡಿಯುತ್ತೆ ದೇವ್ರು ನನಗೆ. ನಾನು ಹೋಗಲ್ಲಪ್ಪ, ನೀವೇ ಹೋಗಿ ಮಾತಾಡಿ. ಏನ್ರ ನೀವು ಗುಸು ಗುಸು ಮಾತಾಡಿದ್ರು ನಂಗೆ ಕೇಳಿಸಲ್ಲ ಅನ್ಕೊಂಡಿದ್ದೀರಾ? ನನಗೆ ಎಲ್ಲ ಗೊತ್ತಾಗುತ್ತೆ.
ನಾನು ನೋಡ್ದೆ ಇರೋದು ಏನೈತೆ ಅಂತ. ಈ ಊರಲ್ಲಿ ದಿಗ್ಬಂಧನ ಆಗಿರೋ ತೆಗಿಬೇಕಂದ್ರೆ ಏನೇನು ಮಾಡಬೇಕು ಅಂತ ಎಲ್ಲ ನಾನು ಹೇಳ್ತೀನಿ. ಈ ದೊಡ್ಡಮ್ಮ ಇರುವಾಗ ಯಾರು ಏನು ಹೆದರ್ಕೋಬೇಡಿ. ನಾನು ಹೇಳಿದ್ ಕೇಳಿಲ್ಲ ಅಂದ್ರೆ ಈ ಊರಲ್ಲಿ ಇಡೀ ದಿಗ್ಬಂಧನೇ ಆಗ್ಬಿಡ್ತೀನಿ. ಇನ್ನೊಂದ್ಸಲಿ ಕುರಿ ಮೇಕೆಯಿಂದ ಆಡುಗಳಿಂದ ಚಿಕ್ಕ ಚಿಕ್ಕ ಮಕ್ಕಳಿಂದ ಎಲ್ರು ಕಾಯಿಲೆಯಿಂದ ಸಾಯ್ಬೇಕು ಹಾಗೆ ಮಾಡ್ಬಿಡ್ತೀನಿ. ಇದೇನ್ ದೇವ್ರ ಫೈಟಿಂಗ್ ಬಿಟ್ಟಿದ್ದಾರೆ ಹಂಗೆ ಕಾಣುತ್ತೆ. ನಿಜ ದೇವ್ರು ಬಂದೈತೆ ನಾನಂತೂ ಇವೆಲ್ಲ ನಂಬಕ್ಕಿಲ್ಲ ಗೌಡ್ರೆ. ಅದೇನಂತ ಮುಂದೆ ಹೋಗಿ ನೋಗಿ ಕೇಳಿ ಹೋಗ್ರಿ. ಗಂಗಮ್ಮವ್ರೆ ಸ್ವಲ್ಪ ಕೇಳಿ ನೋಡಿ ನೀವೇ. ಕೇಳ್ತೀನಿ ತಡೀರಿ ಗೌಡ್ರೆ. ಅಳ್ಕಂಡ್ ತಾಯಿ, ನೀವಿಬ್ರು ಹಿಂಗಾಡಿದ್ರೆ ಹೆಂಗೆ? ಊರನ್ನ ಉಳಿಸ್ಬೇಕಿರೋದು ಕಾಯ್ಬೇಕಿರೋದು ನೀವಲ್ವೇ? ನೀವಿಬ್ರೆ ಹಿಂಗ್ ಜಟಪಟಿಗೆ ಬಿಟ್ರೆ ನಾವೇನನ್ನ? ನೀವಿಬ್ರೆ ಮಾತಾಡ್ಕೊಂಡು ಅದೇನಂತ ಹೇಳಿ. ಇಬ್ರಿಗೂ ಏನೇನ್ ಬೇಕು ಹಂಗ ನಾವು ಮಾಡಾಕ್ತಿವಿ. ಹಂಗೆ ಊರ ಪ್ರತಿಯೊಂದು ಮನೆಯಿಂದ ಒಂದೊಂದು ಆಡ್ನ ತಂದು ಕುಯ್ಬೇಕು. ಯವ್ವ, ಏನ್ ನಾಟಕ ಆಡ್ತಾವಳೆ ಇವಳು. ದೇವ್ರ ವಿಷಯದಲ್ಲೆಲ್ಲ ಹಿಂಗೆಲ್ಲ ಮಾಡ್ತಿದೀಯಲ್ಲಕ್ಕ ಪದ್ಮಕ್ಕ. ಒಳ್ಳೇದಾಗುತ್ತಾ ಹಿಂಗೆಲ್ಲ ದೇವ್ರ ವಿಷಯದಲ್ಲಿ ಮಾಡಿದ್ರೆ? ಯಪ್ಪ, ಏನಾದ್ರೂ ಮಾಡ್ಕೊಳ್ಳಿ, ನಾನಂತೂ ನಿಮ್ ತಂಟೆಗೆ ಬರಲ್ಲ. ನನಗೆ ಒಡವೆ ವಸ್ತ್ರ ಎಲ್ಲ ಮಾಡಾಕ್ಬೇಕು. ಊರಲ್ಲಿ ದಿನ ಪೂಜೆ ಮಾಡಬೇಕು. ಪ್ರತಿದಿನ ಗಂಟೆ ವಾದ್ಯ ಊರಲ್ಲಿ ಬೆಳಗ್ಬೇಕು. ಹೀಗೆ 12 ದಿನ ಮಾಡಿ ಆಮೇಲೆ ಪರಿಹಾರ ಬಂದು ಕೇಳಿ. ನಾನು ದಿಗ್ಬಂಧನ ತೆಗಿಯಕ್ಕೆ ಸಹಾಯ ಮಾಡ್ತೀನಿ. ನನಗೆ 12 ದಿನಕ್ಕೆ ನಾನು ಬಂದಾಗ ನನಗೆ ಎಡೆ ಇಕ್ಕಿದ್ರೆ ಸಾಕು, ಮತ್ತೇನೂ ಇಲ್ಲ. ನೋಡ್ರೆ ಏನ್ ಮಾಡೋದು? ದೇವ್ರು ಹಿಂಗೆ ಹೇಳ್ತವ್ರಲ್ಲ. ಏನ್ ಮಾಡಕ್ಕಾಗುತ್ತೆ? ಎಲ್ರು ಮನೆಯಿಂದ ಇಟ್ಟಿಟ್ ಹಾಕಿ ಏನಾದ್ರು ಒಂದ್ ಮಾಡಕ್ಕಾಗುತ್ತೆ. ಹ್ಞೂ ಅಂತ ಹೇಳ್ಬಿಡಿ, ಇನ್ನೇನ್ ಮಾಡೋಣ. ಇವಾಗ ನಮ್ಗೆ ತಾನೇ ಬೇಕಿರೋದು ಪರಿಹಾರ ಆಗ್ಬೇಕಂದ್ರೆ ಏನಾದ್ರು ಮಾಡ್ಲೇಬೇಕು. ಸರಿ ಕಣ್ತಾಯಿ, ನೀವುಗಳು ಹೇಳ್ದಂಗೆ ಮಾಡಾಕ್ತಿವಿ. 12 ದಿನಕ್ಕೆ ದಿಗ್ಬಂಧನ ತೆಗಿತೀರಾ? ಅದಕ್ಕೆ ಮುಂಚೆ ಏನಾದ್ರು ಮಾಡ್ಬೇಕಾ ಹೆಂಗೆ ಅಂತ ಸ್ವಲ್ಪ ಹೇಳಿ. 12 ದಿನಕ್ಕೆ ಎಲ್ಲ ಕಾರ್ಯ ಮಾಡಿ ಮುಗಿಸ್ತೀನಿ. ಇನ್ನ 3 ದಿನ ಬಿಟ್ಟು ಊರನ್ನ ಗ್ರಾಮ ಶಾಂತಿ ಮಾಡಬೇಕು. ಎಲ್ಲ ಊರಿಂದ, ಅಕ್ಕಪಕ್ಕದ ಊರಿಂದ ಎಲ್ಲ ನನ್ನ ಅಕ್ಕ ತಂಗಿರನ್ನ ಕರೆದು ಗ್ರಾಮ ಶಾಂತಿಗೆ ಪಾಲ್ಗೊಳ್ಳುವಂತೆ ಮಾಡಿ ಅವ್ರಿಗೆ ಏನೇನು ಬೇಕು ಎಲ್ಲ ಸಿದ್ಧತೆ ಮಾಡಿಕೊಡಿ. ಇದನ್ನ ಇಡೀ ಊರೇ ಒಟ್ಟಾಗಿ ಮಾಡಿದ್ರೆ ಮಾತ್ರ ಎಲ್ಲ ನೆರವೇರುತ್ತೆ. ಆಗ್ಲಿಕ್ಕಂತಾಯಿ, ಹಂಗೆ ಮಾಡ್ತೀವಿ. ನನ್ನನ್ನು ಮರಿಬಾರ್ದು. ನನ್ನ ಮರೆತ್ರು ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಇಲ್ಕಂತಾಯಿ, ಈಗಿಂದ ಊರಲ್ಲಿ ಏನ್ ತಪ್ಪಾಗ್ದಂಗೆ ನೋಡ್ಕೋತೀವಿ. ಊರಲ್ಲಿ ಜಾತ್ರೆ ಮಾಡ್ಲಿಲ್ಲ ಅಂತ ಅಕ್ಕಯ್ಯ ಮುಗಿಸ್ಕೊಂಡು ಹಿಂಗ್ ಮಾಡಾಕೋಳೆ. ದಿಗ್ಬಂಧನ ಇಬ್ರು ತೆಗಿತೀವಿ. ನಾವ್ ಹೇಳ್ದಂಗ್ ಮಾಡಿ ಸಾಕು. ಅಯ್ಯೋ, ದೇವ್ರು ಹೋದ್ರು ಅನ್ಸುತ್ತೆ. ಎಲ್ರು ನಮಸ್ಕಾರ ತಗೊಳ್ಳಿ. ಉಸಿರಲ್ಲಿ ಇನ್ನೂ ದೇವ್ರ ಹಂಗೆ ಇರ್ತಾನೆ. ಒಳ್ಳೇದ್ ಮಾಡುವ ತಾಯಿ. ಒಳ್ಳೇದ್ ಮಾಡವ್ವ ಜಗನ್ಮಾತೆ. ಈ ಊರಲ್ಲಿ ಚಿಕ್ಕವರು ದೊಡ್ಡವರು ಎಲ್ರಿಗೂ ಏನೂ ಆಗ್ದಿರಂಗೆ ನೋಡ್ಕೊಳವ್ವ. ಇದೇನಾಯ್ತು? ನಂಗೆ ಹಿಂಗ್ ಮೆಟ್ಲಿದ್ದೀನಿ. ನನ್ಗೇನಾಯ್ತು? ಏನಾಗಿಲ್ಲ ಎದಲ್ರಿ, ಹೋಗೋಣ ನಿಮ್ ಮನೆಗೆ. ಏನಾಗ್ಬಿಡ್ತು ನಂಗೆ? ಏನಾಯ್ತು ಪಂಚಾಯ್ತಿಲಿ? ಏನ್ರಿ ಆಯ್ತು ನಂಗೆ? ಏನಾಗಿಲ್ಲ ಕಣೆ, ನಡಿ ಹೋಗೋಣ ಮನೆತವ. ಏನಾಯ್ತು ಪಂಚಾಯ್ತಿಲಿ? ನಿಂಗೂ ಏನು ಜ್ಞಾಪಕ ಇಲ್ವೇನೆ ಗೀತಾ? ನಂಗೂ ಏನು ಜ್ಞಾಪಕನೇ ಬರ್ತಿಲ್ವಲ್ಲ. ಇವ್ವ, ಏನ್ ನಾಟಕ ಮಾಡ್ಬಿಟ್ಟು ಪದ್ಮಕ್ಕ ಹೆಂಗ್ ಆಡ್ತಾವಳಲ್ಲ. ಪದ್ಮಕ್ಕ, ನೀ ದೇವ್ರೇನು ಬರ್ಲಿಲ್ಲ ತಾನೇ? ನಾಟಕ ಆಡ್ಬಿಟ್ಟು ಹೆಂಗ್ ನಾಟಕ ಆಡ್ತಿದ್ಯಾ ನೋಡು. ಇದೇನೇ ಹೇಳ್ತಿದ್ಯಾ ಜೇಕ್ಕ? ನಾನೇನಕ್ ನಾಟಕ ಆಡ್ಲಿ? ನನಗೇನು ತಲೆ ಭಾರ ಆದಂಗ ಆಗ್ತೈತೆ. ಏನು ಗೊತ್ತಾಗ್ತಾನೆ ಇಲ್ವಲ್ಲಕ್ಕ. ವಾ, ಹಂಗಾದ್ರೆ ನಿಜ ದೇವ್ರು ಬಂತ ನಿಂಗೆ? ದೇವ್ರು ಬಂದಿತ್ತ ನನ್ ಮೇಲೆ? ಯವ್ವ, ತಾಯಿ ನನ್ ಮೇಲೆ ಬಂದಿದ್ಲ ಹಂಗಾದ್ರೆ? ಯವ್ವ, ನೋಡಿ ಊರಲ್ಲಿ ನಂಗೆ ಎಲ್ರು ಬೈತೀರ. ಆ ತಾಯಿಗೆ ನನ್ ಮೇಲೆ ಬರಕ್ಕೆ ಆಸೆ ಆಗಿದೆ. ನಿಷ್ಠೆ ಸತ್ಯದಿಂದ ಇರೋರ್ ಮೇಲೆ ಮಾತ್ರ ಅಂತ ದೇವ್ರು ಬರೋದು. ನನ್ ಮೇಲೆ ಬಂದವಳೆ ನನ್ ತಾಯಿ. ಆಟೊಂದಿಷ್ಟ ಏನವ್ವ ನಾನ್ ನಿಂಗೆ? ಯವ್ವ ಜಗನ್ಮಾತೆ. ನಡ್ರಿ ಈಗ ಹೊರಡೋಣ. ಇನ್ನು 3 ದಿನ ಆದಮೇಲೆ ಊರಲ್ಲಿ ಬೇರೆ ಗ್ರಾಮ ಶಾಂತಿ ಮಾಡಿಸ್ಬೇಕಂತೆ. ಅದಕ್ಕೆ ಬೇರೆ ಏನೇನೋ ತಯಾರಿ ಮಾಡ್ಕೋಬೇಕು. ಅವೆಲ್ಲ ತಯಾರಿ ಮಾಡ್ಕೊಳ್ಳೋಣವಂತೆ. ಸಂಜೆಯಲ್ಲಿ ಅಡ್ಡತವ ಬನ್ನಿ ನೀವು, ದೊಡ್ಡ ಐಕ್ಳುಗಳೆಲ್ಲ. ಅಲ್ಲಿ ಹೋಗಿ ಮಾತಾಡೋಣವಂತೆ ನಾವೆಲ್ಲ. ಸಿದ್ದಜ್ಜ, ಚಂದ್ರಣ್ಣ, ಸೀನಾ, ನೀವೆಲ್ಲ ಬರಲೇಬೇಕು ನೋಡಿ. ಬರ್ತೀವಿ ಕಣ್ರಿ ಗೌಡ್ರೆ, ಬರ್ತೀವಿ. ಮನೇಲಿ ಬೇರೆ ಬಣ್ಣ ಸುಣ್ಣ ಎಲ್ಲ ಮಾಡ್ಕೋಬೇಕು. ನಿಮ್ಮೂರಲ್ಲೂ ಇಂಥವ್ರು ಯಾರಾದ್ರೂ ದೇವ್ರು ಬರೋರಿದ್ರೆ ಅವ್ರನ್ನ ಟ್ಯಾಗ್ ಮಾಡಿ ಫ್ರೆಂಡ್ಸ್. ಗ್ರಾಮ ಶಾಂತಿಗೆ ಎಲ್ರು ನಮ್ಮೂರಿಗೆ ಬಂದ್ಬಿಡಿ ಫ್ರೆಂಡ್ಸ್. ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಈ ಊರಿನ ಗೌಡ ಹೇಳ್ತಿದ್ದೀನಿ, ಎಲ್ಲರೂ ನಮ್ಮ ಊರಿಗೆ ಗ್ರಾಮ ಶಾಂತಿಗೆ ಬಂದ್ಬಿಡಿ. ಯಾರು ಮರಿಬೇಡಿ ಫ್ರೆಂಡ್ಸ್. ಬಾಯ್.